ಕರ್ತನಾದ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸ್ತೇನೆ. ಕೀರ್ತನೆಗಳು 19:14. ಯೆಹೋವನೇ ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ನನ್ನ ಮಾತುಗಳು ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ದೇವರ ಮಾತುಗಳು ನಮ್ಮ ಬಾಯಲ್ಲಿ, ಆ ಮಾತುಗಳು ನಮ್ಮ ಹೃದಯದಲ್ಲಿ ಯಾವಾಗಲೂ ನಾವು ಧ್ಯಾನಿಸ್ತಾ ಇರುವಾಗ ನಮಗೆ ಸಿಕ್ಕುವಂಥ ಆಶೀರ್ವಾದಗಳು ದೇವರ ಮಾತುಗಳು. ಕರ್ತನಿಗೆ ಸ್ತೋತ್ರ, ಹಲ್ಲೆಲೂಯಾ. ಸೊ ಈ ಕೀರ್ತನೆಯಲ್ಲಿ ನಾವು ನೋಡುವಾಗ ದೇವರ ಸೃಷ್ಟಿಯ ಮಾತುಗಳನ್ನು ನಾವು ನೋಡ್ತೇವೆ. ಮೊದಲನೇದಾಗಿ ಸೃಷ್ಟಿಯ ಮಾತುಗಳು, ನಂತರ ಧರ್ಮಶಾಸ್ತ್ರದ ಮಾತುಗಳು. ಕರ್ತನಿಗೆ ಸ್ತೋತ್ರ. ಆ ಸೃಷ್ಟಿಯ ಮಾತುಗಳಲ್ಲಿ ಕೀರ್ತನೆ 19:5 ಹೇಳುತ್ತೆ, ಅವನು ಅಂದರೆ ಸೂರ್ಯನು ಮೇಲೆ ಹೋಗುವ ಅಲ್ಲಿ ದೇವರು ಸೂರ್ಯನಿಗೋಸ್ಕರ ಗೂಡಾರವನ್ನು ಏರ್ಪಡಿಸಿದ್ದಾನೆ. ಅವನು ತನ್ನ ಮಂಟಪದೊಳಗಿಂದ ಬರುವ ಮದಲಿಂಗನೋ ಎಂಬಂತೆ ಹೊರಟು ಬರುವನು. ಅವನು ಶೂರನಂತೆ ತನಗೆ ನೇಮಕವಾದ ಮಾರ್ಗದಲ್ಲಿ ಓಡುವುದಕ್ಕೆ ಉಲ್ಲಾಸಗೊಂಡಿದ್ದಾನೆ. ಆಕಾಶದ ಒಂದು ಕಡೆಯಿಂದ ಹೊರಟು ಮತ್ತೊಂದು ಕಡೆಗೆ ಬರುತ್ತಾನೆ. ಅವನ ಬಿಸಿಲಿಗೆ ಮರೆಯಾದದ್ದು ಒಂದೂ ಇಲ್ಲ. ಕರ್ತನಿಗೆ ಸ್ತೋತ್ರ. ಆಗ ಆ ಸೃಷ್ಟಿಯ ಮಾತುಗಳನ್ನು ದೇವರು ಸೃಷ್ಟಿಸಿದಂಥ ಸೃಷ್ಟಿ ಸೂರ್ಯ, ಆ ಸೂರ್ಯನನ್ನು ನಾವು ನೋಡುವಾಗ ಅವನು ಮಾತಾಡೋದಿಲ್ಲ. ವಾಕ್ಯ ಹೇಳುತ್ತೆ, ಅಲ್ಲಿ ಶಬ್ದವಿಲ್ಲ, ಮಾತಿಲ್ಲ, ಅವರ ಸ್ವರಾನೂ ಸಹ ನಾವು ಕೇಳಿಸ್ತಾ ಇಲ್ಲ. ದೇವರು ಸೃಷ್ಟಿಸಿದಂಥ ಒಂದೊಂದು ಸೃಷ್ಟಿಗಳನ್ನು ನಾವು ನೋಡುವಾಗ ಅದರಲ್ಲಿ ನಾವೇನನ್ನು ಕಾಣ್ತೇವೆ ಅಂದರೆ ದೇವರ ಕೆಲಸಗಳನ್ನು ಕಾಣ್ತೇವೆ ಹೊರತು ದೇವರ ಮಾತುಗಳನ್ನು ನಾವು ಕಾಣೋದಿಲ್ಲ. ಸೊ ಸೂರ್ಯನನ್ನು ನೋಡುವಾಗ ಆತನು ಪ್ರತಿನಿತ್ಯ ಕೆಲಸ ಮಾಡ್ತಾ ಇರ್ತಾನೆ. ಚಂದ್ರನನ್ನು ನೋಡುವಾಗ ಅವನು ಪ್ರತಿನಿತ್ಯ, ಪ್ರತಿಯೊಂದು ಸೃಷ್ಟಿಗಳು ಕೆಲಸ ಮಾಡ್ತಾ ಇರುತ್ತೆ. ಆದರೆ ಅವು ಯಾವುದರಿಂದ ಸೃಷ್ಟಿಸಲ್ಪಟ್ಟು ಅಂದರೆ ದೇವರ ಮಾತಿನಿಂದ ಸೃಷ್ಟಿಸಲ್ಪಟ್ಟು ಅಂತೇಳಿ ಇಬ್ರಿಯ 11 ಹೇಳುತ್ತೆ. ಕರ್ತನಿಗೆ ಸ್ತೋತ್ರ. ಹೌದು ಸಹೋದರ ಸಹೋದರನೇ, ಇವತ್ತು ಭಕ್ತನಲ್ಲಿ ಹೇಳುವಂಥ ಮಾತೇನೆಂದರೆ, ಯೆಹೋವನೇ ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಅಂದರೆ ನಾವು ದೇವರ ವಾಕ್ಯವನ್ನು ರಾತ್ರಿ ಹಗಲು ಧ್ಯಾನಿಸುತ್ತಾ ಇರುವಾಗ, ಕರ್ತನಿಗೆ ಸ್ತೋತ್ರ, ನಾವು ಮಾಡುವ ಕೆಲಸವೆಲ್ಲ ಏನಾಗುತ್ತೆ, ಸಫಲವಾಗುತ್ತೆ ಅಂತೇಳಿ ಕೀರ್ತನೆ 1:3 ಹೇಳುತ್ತೆ. ಕರ್ತನಿಗೆ ಸ್ತೋತ್ರ. ಆಗ ದೇವರ ವಾಕ್ಯಗಳು ನಮ್ಮ ಬಾಯಲ್ಲಿಯೂ ದೇವರ ಧರ್ಮಶಾಸ್ತ್ರವು ನಮ್ಮ ಹೃದಯದಲ್ಲಿರುವಾಗ ನಮ್ಮ ಎಲ್ಲ ಕಾರ್ಯಗಳು ಸಫಲವಾಗುತ್ತೆ. ಕರ್ತನಿಗೆ ಸ್ತೋತ್ರ. ಆಮೇನ್. ಕೀರ್ತನೆ 1:2-3 ಹೇಳುತ್ತೆ, ದೇವರ ಧರ್ಮಶಾಸ್ತ್ರವನ್ನು ನಾವು ರಾತ್ರಿ ಹಗಲು ಧ್ಯಾನಿಸುವಾಗ ಎಲ್ಲ ಕಾರ್ಯಗಳು ಸಫಲವಾಗುವವು ಅಂತೇಳಿ. ಕರ್ತನಿಗೆ ಸ್ತೋತ್ರ. ಯೋಶುವ 1:8 ಹೇಳುತ್ತೆ, ದೇವರ ಧರ್ಮಶಾಸ್ತ್ರ ನಮ್ಮ ಬಾಯಲ್ಲಿರುವಾಗ ನಮ್ಮ ಮಾರ್ಗಗಳೆಲ್ಲ ಸಫಲವಾಗುತ್ತೆ. ಕರ್ತನಿಗೆ ಸ್ತೋತ್ರ. ಇವತ್ತು ಯಾತಕ್ಕೆ ನಾವು ಸೋಲನ್ನು ಕಾಣ್ತಾ ಇದ್ದೇವೆ ಅಂದರೆ ನಮ್ಮ ಯೋಚನೆಗಳು ದೇವರ ಯೋಚನೆಗಳಲ್ಲ. ನಮ್ಮ ಹೃದಯದಲ್ಲಿ ಎಂಥ ಯೋಚನೆಗಳು ಇರುತ್ತೋ ಆ ಯೋಚನೆಗಳು ನಮ್ಮ ಜ್ಞಾಪಕದಲ್ಲಿರುತ್ತೆ. ಕರ್ತನಿಗೆ ಸ್ತೋತ್ರ. ಅದರಿಂದ ನಮ್ಮ ಹೃದಯದಲ್ಲಿ ದೇವರ ಸೃಷ್ಟಿ ಕಾರ್ಯಗಳನ್ನು ನೋಡುವಾಗ ದೇವರು ತನ್ನ ವಾಕ್ಯದಿಂದ ಎಲ್ಲವನ್ನು ಸೃಷ್ಟಿ ಮಾಡಿದ. ಮಾತ್ರವಲ್ಲದೆ ದೇವರ ಧರ್ಮಶಾಸ್ತ್ರವನ್ನು ನಾವು ನೋಡುವಾಗ ಆ ಧರ್ಮಶಾಸ್ತ್ರವನ್ನು ನಾವು ಏನು ಮಾಡೋದು, ಹೃದಯದಲ್ಲಿ ಇಟ್ಕೊಂಡಿರುವಾಗ ನಾವು ಅದರಿಂದ ಎಡಕ್ಕೂ ಬಲಕ್ಕೂ ತಿರುಗದೆ ಮುಂದೆ ಹೋಗ್ತಾ ಇರುವಾಗ, ಅಂದರೆ ದೇವರ ಮಾತುಗಳು ನಮ್ಮ ಹೃದಯದಲ್ಲಿ ಇರುವಾಗ, ಕರ್ತನಿಗೆ ಸ್ತೋತ್ರ, ಹಲ್ಲೆಲೂಯಾ, ಆ ಮಾತುಗಳು ನಮ್ಮ ಹೃದಯದಲ್ಲಿರುವಾಗ ನಾವು ಎಲ್ಲ ಕಾರ್ಯದಲ್ಲಿ ಸಫಲರಾಗ್ತೀವಿ, ನಾವು ಸೋತು ಹೋಗೋದಿಲ್ಲ. ಕರ್ತನಿಗೆ ಸ್ತೋತ್ರ. ಅದರಿಂದ ಇವತ್ತು ನಾವು ದೇವರನ್ನು ಅಧಿಕವಾಗಿ ಬೇಡುವುದು, ಪ್ರಾರ್ಥಿಸುವುದೇನೆಂದರೆ, ಯೆಹೋವನೇ ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ಹಲ್ಲೆಲೂಯಾ, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಒಂದೊಂದು ಕ್ಷಣ ಕರ್ತನ ನಾವು ಕೇಳ್ತಾ ಇರೋಣ, ನನ್ನ ಮಾತುಗಳು ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಅಂದರೆ ಮತ್ತೊಂದು ರೀತಿಯಾದಲ್ಲಿ ನಾವು ಹೇಳ್ಬೋದು, ನನ್ನ ಮಾತು ನಿನ್ನ ಮಾತಾಗಿರಲಿ ದೇವರೇ, ನನ್ನ ಹೃದಯದ ಧ್ಯಾನ ನಿನ್ನ ವಾಕ್ಯವಾಗಿರಲಿ ದೇವರೇ ಅಂತೇಳಿ ನಾವು ಅನುದಿನ ದೇವರನ್ನು ಪ್ರಾರ್ಥಿಸಬಹುದು. ಕಾರಣ ಏನಂದರೆ ನಾವು ಮಾಡುವ ಕೆಲಸಗಳೆಲ್ಲ ಸಫಲವಾಗುತ್ತೆ.
ನಾವು ಕೈ ಹಾಕುವ ಕೆಲಸಗಳನ್ನೆಲ್ಲ ದೇವರೇನು ಮಾಡ್ತಾನೆ, ಕಾರ್ಯವನ್ನು ಸಾಧಿಸ್ತಾನೆ. ಕರ್ತನಿಗೆ ಯಾಕೆಂದರೆ ನಾವು ನಮ್ಮ ಹೃದಯದಲ್ಲಿಟ್ಟಿರುವಂಥದ್ದು ದೇವರ ವಾಕ್ಯ. ಆಗ ಆ ದೇವರ ವಾಕ್ಯದಿಂದ, ಆ ದೇವರ ಆಲೋಚನೆಗಳಿಂದ, ಆ ದೇವರ ಬಲದಿಂದ ನಾವು ಮುಂದೆ ಹೋಗ್ತೇವೆ. ಕರ್ತನಿಗೆ ಸ್ತೋತ್ರ, ಹಲ್ಲೆಲೂಯಾ. ಅದರಿಂದ ಇವತ್ತು ನಮ್ಮ ಬಾಯಲ್ಲಿ ಎಂಥ ಮಾತುಗಳು ಇರಬಾರದು. ಆಮೇನ್. ಸೊ ಈ ಪ್ರಾರ್ಥನೆಯನ್ನು ಮಾಡುವಾಗ ನಮ್ಮ ಬಾಯಲ್ಲಿ ಎಂಥ ಮಾತುಗಳು ಇರಬಾರದು. ಮೊದಲನೇದಾಗಿ ನಮ್ಮ ಬಾಯಲ್ಲಿ ಕೆಣಕುವ ಮಾತುಗಳು ಇರಬಾರದು. ಕರ್ತನಿಗೆ ಸ್ತೋತ್ರ, ಆಮೇನ್. ಮತ್ತೊಬ್ಬರನ್ನು ಕೆಣಕಿಸುವಂಥ, ಮತ್ತೊಬ್ಬರನ್ನು ಜಗಳಕ್ಕೆ ಎಳೆಯುವಂಥ, ಮತ್ತೊಬ್ಬರನ್ನು ನಿಂದಿಸುವಂಥ, ಮತ್ತೊಬ್ಬರನ್ನು ಅವಮಾನಪಡಿಸುವಂಥ ಮಾತುಗಳು ನಮ್ಮ ಬಾಯಲ್ಲಿ ಇರಬಾರದು. 1 ಸಾಮುವೇಲ್ ಪುಸ್ತಕ 1ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನಾವು ನೋಡುವಾಗ, ಇದಲ್ಲದೆ ಆಕೆಯ ಸವತಿಯು, ಅಂದರೆ ಹನ್ನಳ ಸವತಿ ಯಾರಂದರೆ ಪೆನಿನಾಳ್. ಎಲ್ಕಾನನಿಗೆ 2 ಹೆಂಡತಿಯರು. ಆಗ ಪೆನಿನಾಳ್ ಏನು ಮಾಡ್ತಾಳೆ ಅಂದರೆ, ಇದಲ್ಲದೆ ಆಕೆಯ ಸವತಿಯು ಯೆಹೋವನು ನಿನ್ನನ್ನು ಬಂಜೆಯಾಗಿ ಮಾಡಿದ್ದಾನೆ ಎಂದು ಹೇಳಿ ಆಕೆಯನ್ನು ಕೆಣಕಿ ನೋಯಿಸುತ್ತಿದ್ದಳು. ನೋಡಿ, ಈ ಮಾತು ಏನು ಮಾಡ್ತಾ ಇದ್ದು ಅಂದರೆ, ಒಬ್ಬರಿಗೆ ದೇವರೊಂದು ಕೊಡಲಿಲ್ಲ ಅಂದರೆ ಅದನ್ನು ಯಾಕೆ ನಾವು ನೋಯಿಸೋದು? ಆಗ ಈ ಪೆನಿನಾಳ್ ಏನು ಮಾಡ್ತಾ ಇದ್ಲು ಅಂದರೆ, ಅಣ್ಣಾಳನ್ನ ಕೆಣಕಿನ ಮಾತಿನಿಂದ ನೋಯಿಸ್ತಾ ಇದ್ಲು. ಇಂಥ ಮಾತುಗಳು ನಮ್ಮ ಜೀವನದಲ್ಲಿ ಇರಬಾರ್ದು. ಮತ್ತೊಬ್ಬರು ನೋಯಿಸುವಂಥ ಮಾತು ನಮಗೆ ಬೇಡವೇ ಬೇಡ. ನಾವೇನು ಪ್ರಾರ್ಥನೆ ಮಾಡೋಣ? ಯೆಹೋವನೇ ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಿತವಾಗಲಿ. ನೊಂದ ಮನಸ್ಸಿನ ಗಾಯವನ್ನು ಗುಣ ಮಾಡುವಂಥ ನಿನ್ನ ಮಾತುಗಳು ನನ್ನ ಹೃದಯದಲ್ಲಿ ಬರಲಿ. ಯಾರ್ಯಾರು ನೊಂದು ಬರ್ತಾರೋ ಕರ್ತನಿ, ಅವರನ್ನು ಕೆಣಕುವ ಮಾತಲ್ಲ ಸ್ವಾಮಿ. ಕರ್ತನಿಗೆ ಸ್ತೋತ್ರ, ಹಲ್ಲೆಲೂಯಾ. ಸೊ ನಮ್ಮ ಬಾಯಲ್ಲಿ ದೇವರ ಮಾತುಗಳು ಇರುವಾಗ, ಹಲ್ಲೆಲೂಯಾ. ಯೆಶಾಯ 61:1 ಹೇಳುತ್ತೆ, ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಇದೆ. ಕರ್ತನಿಗೆ ಸ್ತೋತ್ರ. ಆತನೇನು ಮಾಡಿದ್ದಾನೆ? ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ನನ್ನನ್ನು ಅಭಿಷೇಕಿಸಿದ್ದಾನೆ. ಮನ ಮುರಿದವರ ಗಾಯಗಳನ್ನು ಕಟ್ಟುವುದಕ್ಕೆ ನನ್ನನ್ನು ಕಳಿಸಿದ್ದಾನೆ. ಹೌದು, ಯೇಸುವಿನ ಒಂದೊಂದು ಮಾತುಗಳು ನೊಂದ ಮನಸ್ಸನ್ನು ಗುಣ ಮಾಡಿತು. ಕರ್ತನಿಗೆ ಸ್ತೋತ್ರ, ಹಲ್ಲೆಲೂಯಾ. ಕಾಯಿಲೆ ಇದ್ದವ್ರನ್ನ ಗುಣ ಮಾಡ್ತು. ಕರ್ತನಿಗೆ ಸ್ತೋತ್ರ. ಎಲ್ಲ ದೆವ್ವ ಹಿಡಿದವ್ರನ್ನ ಬಿಡುಗಡೆ ಮಾಡ್ತು. ಸೊ ನಮ್ಮ ಮಾತುಗಳು, ನಮ್ಮ ಹೃದಯದ ಧ್ಯಾನ ದೇವರಿಗೆ ಸಮರ್ಪಕವಾಗಿರುವಾಗ ಆತನ ಮಾತುಗಳು ನಮ್ಮ ಮಾತಾಗುತ್ತೆ. ಕರ್ತನಿಗೆ ಸ್ತೋತ್ರ, ಹಲ್ಲೆಲೂಯಾ. ಸೊ ನಮ್ಮಲ್ಲಿ ಮೊದಲನೇದಾಗಿ ಎಂಥ ಮಾತುಗಳು ಇರಬಾರ್ದು? ಮತ್ತೊಬ್ಬರನ್ನು ಕೆಣಕುವಂಥ ಮಾತಿರಬಾರ್ದು. ಎರಡನೇದು, 1 ಸಾಮುವೇಲ್ ಪುಸ್ತಕ 2ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ನಿಂದಿಸುವಂಥ 1 ಸಾಮುವೇಲ 25ನೇ ಅಧ್ಯಾಯ 10ರಿಂದ 11 ವಾಕ್ಯಗಳನ್ನು ನಾವು ನೋಡುವಾಗ, ನಿಂದಿಸುವ ಮಾತುಗಳು. ಆಗ ಮೊದಲನೇದಾಗಿ ನಮ್ಮ ಬಾಯಲ್ಲಿ ಏನಿರಬಾರ್ದು? ಮತ್ತೊಬ್ಬರನ್ನ ಕೆಣಕುವಂಥ ಮಾತಿರಬಾರ್ದು, ಮತ್ತೊಬ್ಬರನ್ನ ನಿಂದಿಸುವಂಥ ಮಾತಿರಬಾರ್ದು. ನಾಬಾಲನು ಅವರಿಗೆ, ದಾವಿದನು ಯಾರು? ಇಸಾಯನ ಮಗನು ಯಾರು? ಯಜಮಾನನನ್ನು ಬಿಟ್ಟು ಹೋದ ಸೇವಕರು ಈಗಿನ ಕಾಲದಲ್ಲಿ ಎಷ್ಟು ಮಂದಿ ಇಲ್ಲ? ಎಷ್ಟೊಂದೊಂದು ನಿಂದನೆ. ಈಗ ದಾವಿದ ಏನು ಮಾಡಿರ್ತಾನೆ? ತನ್ನ ಜನರನ್ನು, ನಾಬಾಲ್ ಅಲ್ಲಿ ಬೆಟ್ಟದಲ್ಲಿ ಕುರಿ ಉಣ್ಣೆ ಕತ್ತರಿಸ್ತಾ ಇದ್ದಾನೆ ಅಂತೇಳಿ ಕೇಳುವಾಗ ಅವರೊಂದು ದೊಡ್ಡ ಒಂದು ಔತಣ ಮಾಡ್ತಾಯಿದ್ರು. ಈಗ ದಾವಿದನ ಹತ್ರ ಊಟ ಇಲ್ಲ. ಅದರಿಂದ ದಾವಿದ ಏನು ಮಾಡ್ತಾನೆ? ತನ್ನ ಜನರನ್ನು ನಾಬಾಲ್ನ ಬಳಿಗೆ ಕಳಿಸ್ತಾನೆ. ಊಟ ಕೊಟ್ಟು ಕಳಿಸ್ಬೋದಾಗಿತ್ತಲ್ಲ. ಆಗ ಒಬ್ಬರು ಹಸಿವಾಗಿರುವಾಗ ನಾವೇನು ಮಾಡಬಾರ್ದು? ಅವರನ್ನೇನು ಮಾಡಬಾರ್ದು? ನಿಂದಿಸಬಾರದು. ಕರ್ತನಿಗೆ ಸ್ತೋತ್ರ. ನೋಡಿ, ಯಾರು ಹಸಿರುವಾಗ ಅವ್ರಿಗೆ ತುಂಬ ಕೋಪ ಬರುತ್ತೆ. ಅದರಿಂದ ಅವ್ರ ಜೊತೆ ನಾವು ನಿಂದಿಸುವಂಥ ಮಾತಾಡಿದ್ರೆ ಆ ಕೋಪ ಹೆಚ್ಚಾಗಿ ಜಗಳ ಬಂದ್ಬಿಡುತ್ತೆ. ಇಲ್ಲಿ ನಾಬಾಲ್ ಏನು ಮಾಡ್ತಾ ಇದ್ದಾನೆ ಅಂದರೆ, ದಾವಿದು ಮುಂಚೆನೆ ತುಂಬ ನೊಂದಿದ್ದಾನೆ. ಕರ್ತನಿಗೆ ಸ್ತೋತ್ರ, ಹಲ್ಲೆಲೂಯಾ. ಜೀವನದಲ್ಲಿ ಅವನೇನು ಮಾಡ್ತಾ ಇದ್ದಾನೆ? ಅನ್ನವಿಲ್ಲದೆ ಓಡಾಡ್ತಾ ಇದ್ದಾನೆ. ಆದರೆ ನಾಬಾಲ್ನ ಬಳಿಗೆ ತನ್ನ ಸೇವಕರನ್ನು ಕಳಿಸುವಾಗ ನಾಬಾಲ್ನ ಕೇಳುವಂಥದ್ದೇನು? ಅವನಿಗೆ, ದಾವಿದನು ಯಾರು? ಹಲ್ಲೆಲೂಯಾ. ಇಸಾಯನ ಮಗನು ಯಾರು? ಯಜಮಾನನನ್ನು ಬಿಟ್ಟು ಹೋದ ಸೇವಕರು ಈಗಿನ ಕಾಲದಲ್ಲಿ ಎಷ್ಟು ಮಂದಿ ಇಲ್ಲ? ನಿಂದಿಸುವಂಥ ಮಾತುಗಳು. ಸಹೋದರ ಸಹೋದರಿ, ನನ್ನ ಮತ್ತು ನಿನ್ನ ಮಾತುಗಳು, ಆಮೇನ್, ನಮ್ಮ ಹೃದಯದ ಧ್ಯಾನ ದೇವರಿಗೆ ಸಮರ್ಪಕವಾಗಿರಲಿ. ಕರ್ತನಿಗೆ ಸ್ತೋತ್ರ. ಇದು ನಮ್ಮ ಪ್ರಾರ್ಥನೆಯಾಗಿರಲಿ. ಕರ್ತನಿಗೆ ಸ್ತೋತ್ರ. ಅನೇಕರನ್ನು ನಾವು ಇಂದು ದೇವರ ರಾಜ್ಯ ಕಡೆಗೆ ತಿರುಗಿಸುವಂಥ ಮಾತನ್ನು ದೇವರು ನಮಗೆ ಕೊಡಲಿ. ಹಲ್ಲೆಲೂಯಾ. ನಿಂದಿಸುವಂಥ ಮಾತನ್ನು ಬೇಡ. ಮತ್ತೊಬ್ಬರು ನಿಂದಿಸುವಂಥ, ಅವಮಾನಪಡಿಸುವಂಥ ಮಾತುಗಳು ನಮ್ಮ ಬಾಯಲ್ಲಿ ಬೇಡವೇ ಬೇಡ. ಆಮೇನ್, ಹಲ್ಲೆಲೂಯಾ. ಮೂರನೇದಾಗಿ ನಾವು ನೋಡುವಾಗ ಶಾಪದ ಮಾತುಗಳು.
ಮೊದಲನೇದಾಗಿ ಕೆಣಕುವ ಮಾತು, ಎರಡನೇದಾಗಿ ನಿಂದಿಸುವ ಮಾತು, ಮೂರನೇದಾಗಿ ಶಾಪದ ಮಾತುಗಳು. 2 ಸಾಮುವೇಲ 16:5 ಅರಸನಾದ ದಾವೀದನು ಬಹುರೇಮಿಗೆ ಬಂದಾಗ ಸೌಲನ ವಂಶದವನು ಸೇರಾಯನ ಮಗನು ಆದ ಶಿಮಿ ಎಂಬವನು ದಾವೀದನು ಶಪಿಸುತ್ತಾ ಆ ಊರಿನಿಂದ ಹೊರಗೆ ಬಂದನು. ಕರ್ತನಿಗೆ ಸ್ತೋತ್ರ. ನೋಡಿ, ದಾವೀದನನ್ನು ದೇವರು ಅಭಿಷೇಕ ಮಾಡಿದ್ದಾನೆ. ಒಂದು ಕಡೆ ನಾಬಾಲ್ ನಿಂದೆ ಮಾಡ್ತಾ ಇದ್ದಾನೆ, ನಿಂದೆಯ ಮಾತುಗಳು. ಇನ್ನೊಂದು ಕಡೆ ಶಮಿ ಏನು ಮಾಡ್ತಾ ಇದ್ದಾನೆ, ಶಪಿಸ್ತಾ ಇದ್ದಾನೆ. ಕರ್ತನಿಗೆ ಸ್ತೋತ್ರ. ಈಗ ಇಂಥ ಮಾತುಗಳು ನಮ್ಮ ಜೀವನದಲ್ಲಿ ಬರುವಾಗ, ಯಾವಾಗಲೂ ನಮ್ಮ ಮೇಲೆ ದೇವರ ಒಂದು ಅಭಿಷೇಕತೆ ಇರುವಾಗ ನಮ್ಮನ್ನು ಜನರು ಕೆಣಕಕ್ಕೆ ಬರ್ತಾರೆ. ಜನ ನಮ್ಮನ್ನೇನು ಮಾಡ್ತಾರೆ, ಶಪಿಸೋದಕ್ಕೆ ಬರ್ತಾರೆ, ನಿಂದಿಸೋದಕ್ಕೆ ಬರ್ತಾರೆ, ಅವಮಾನ ಪಡಿಸೋದಕ್ಕೆ ಬರ್ತಾರೆ. ಹಲ್ಲೆಲೂಯ. ಈ ಮಾತುಗಳಿಂದ ನಾವೇನು ಮಾಡಬಾರ್ದು, ಯಾವ ಒಂದು ಯೋಚನೆಗೂ ನಾವು ಹೋಗಬಾರ್ದು. ನಾವೇನು ಮಾಡೋದು, ಯೆಹೋವನೇ ನನ್ನ ಶರಣನೇ, ನನ್ನ ವಿಮೋಚಕನೇ, ನಿನಗೆ ಸ್ತೋತ್ರಪ್ಪ. ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಿತವಾಗಿರಲಿ ಕರ್ತನೇ ಅಂತೇಳಿ ನಾವು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿ ದಾವೀದನಂತೆ ದೇವರು ನಮಗೆ ಸ್ಥಾನಮಾನಗಳನ್ನು ಕೊಟ್ಟು, ಕರ್ತನಿಗೆ ಸ್ತೋತ್ರ, ದೇವರು ನಮ್ಮನ್ನು ಏನು ಮಾಡ್ತಾನೆ, ಆತನ ಅಭಿಷೇಕವನ್ನು ನಮ್ಮ ಮೇಲೆ ಯಾತಕ್ಕಿಟ್ಟಿದ್ದಾನೋ ಆ ಅಭಿಷೇಕದಂತೆ ನಮ್ಮನ್ನು ನಡೆಸ್ತಾನೆ. ಕರ್ತನಿಗೆ ಸ್ತೋತ್ರ. 4ನೇದಾಗಿ ಎಂಥ ಮಾತುಗಳು ನಮ್ಮ ಬಾಯಲ್ಲಿ ಇರಬಾರದು. ಎಫೆಸ್ಯ 5:4 ಹೇಳುತ್ತೆ. ಎಫೆಸ್ಯ ಬರೆದವರಿಗೆ ಪತ್ರಿಕೆ 5ನೇ ಅಧ್ಯಾಯ 4ನೇ ವಾಕ್ಯ ಹೇಳುತ್ತೆ, ಹೊಲಸು ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು ಇವು ಬೇಡ. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯ. ಬಹಳ ಖಂಡಿತವಾಗಿ ಅಪೊಸ್ತಲನಾದ ಪೌಲ್ ಏನು ಮಾಡ್ತಾನೆ, ಸಭೆಗೆ ಹೇಳ್ಕೊಡ್ತಾನೆ, ನಿಮ್ಮ ಬಾಯಲ್ಲಿ ಎಂಥ ಮಾತಿರಬಾರ್ದು, ಹೊಲಸು ಮಾತಿರಬಾರ್ದು. ಕರ್ತನಿಗೆ ಸ್ತೋತ್ರ. ಹೊಲಸಾಗಿ ಮಾತಾಡುವಂಥದ್ದು, ಲೌಕಿಕರಂತೆ ಮಾತಾಡುವಂಥದ್ದು, ಹೊಲಸಾದ ಮಾತುಗಳನ್ನು ಮಾತಾಡುವುದು ಸಭೆಗಳಲ್ಲಿ, ಇಂಥ ಮಾತುಗಳು ನಮ್ಮ ಬಾಯಲ್ಲಿ ಇರಲೇಬಾರದು. ಹೊಲಸು ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು ಇವು ಬೇಡವೇ ಬೇಡ. ಕರ್ತನಿಗೆ ಸ್ತೋತ್ರ. ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಿತವಾಗಲಿ. ಕರ್ತನಿಗೆ ಸ್ತೋತ್ರ. ಯೆಹೋವನೇ ನನ್ನ ಶರಣನೇ, ಯೆಹೋವನೇ ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಿತವಾಗಿರಲಿ. ಕರ್ತನಿಗೆ ಸ್ತೋತ್ರ. ನಮ್ಮ ಮಾತುಗಳು ದೇವರ ಮಾತಾಗಿರುವಾಗ ಎಷ್ಟೊಂದು ಆರೋಗ್ಯವಾಗಿರುತ್ತೆ ಗೊತ್ತಾ, ಎಷ್ಟೊಂದು ಸಮಾಧಾನವಾಗಿರುತ್ತೆ ಗೊತ್ತಾ, ದೇವರ ಕೆಲಸ ಎಷ್ಟು ಸುಂದರವಾಗಿ ನಡೆಯುತ್ತೆ ಗೊತ್ತಾ. ಅದರಿಂದ ಕಣ್ಗಳನ್ನು ಮುಚ್ಚಿ ಇಂಥ ಪ್ರಾರ್ಥನೆಯನ್ನು ನಾವು ಪ್ರತಿನಿತ್ಯ ಮಾಡೋಣ. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯ. ಯಾಕೆಂದರೆ 19ನೇ ಕೀರ್ತನೆ ಹೇಳುತ್ತೆ, ಗಗನ ಏನು ಮಾಡುತ್ತೆ, ಆಕಾಶವು ದೇವರ ಪ್ರಭಾವವನ್ನು ಪ್ರಚಾರಪಡಿಸ್ತದೆ. ಒಂದು ಸೂರ್ಯ, ಎಷ್ಟೋ ವರ್ಷಗಳಿಂದ ಸೃಷ್ಟಿಸಲ್ಪಟ್ಟಂಥ ಸೂರ್ಯ ದೇವರ ಪ್ರಭಾವವನ್ನು ಅದು ಪ್ರಚಾರಪಡಿಸ್ತಾ ಇರುವಾಗ, ರಕ್ಷಣೆ ಹೊಂದಂಥ ನಾವು, ನಮ್ಮಲ್ಲಿ ದೇವರ ಪ್ರಭಾವ ಪ್ರಚಾರವಾಗಬೇಕು. ಕರ್ತನಿಗೆ ಸ್ತೋತ್ರ. ನಾವು ಮಾತಾಡೋದೇ ಬೇಡ, ನಮ್ಮ ಸಾಕ್ಷಿಗಳಿಗೆ ಜನರಿಗೆ ಸಾಕು, ಇವನ ಜೊತೆ ದೇವರಿದ್ದಾನೆ. ಹಲ್ಲೆಲೂಯ. ಇವನ ಬಾಯಲ್ಲಿ ಯಾವಾಗಲೂ ದೇವರ ಮಾತುಗಳಿದೆ, ಇವನ ಹೃದಯದಲ್ಲಿ ಯಾವಾಗಲೂ ದೇವರ ಬಗ್ಗೆ ಇವನು ಮಾತಾಡ್ತಾನೆ ಎಂಬಂಥ ಸಾಕ್ಷಿಗಳು ಮತ್ತೊಬ್ಬರು ನಮ್ಮನ್ನು ನೋಡಿ ಹೇಳಿ. ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಕೀರ್ತನೆಗಳು 19:14 ಯೆಹೋವನೇ ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಿತವಾಗಿರಲಿ. ಕರ್ತನೆ, ನನ್ನನ್ನು ಕೇಳುವಂಥ ಒಂದೊಂದು ಮುದ್ದು ಮಕ್ಕಳ ಜೀವನದಲ್ಲಿ ಅವರ ಮಾತಲ್ಲ ಸ್ವಾಮಿ, ಯಾವ ಕರ್ತನೆ ಕೆಣಕಿನ ಮಾತುಗಳು ಬರದಂತೆ, ನಿಂದಿಸುವ ಮಾತುಗಳು ಬರದಂತೆ, ಶಾಪದ ಮಾತುಗಳು ಬರದಂತೆ, ಕರ್ತನಾದ ದೇವರೇ, ಹೊಲಸು ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು ಎಂದ ಮಾತುಗಳು ನಮಗೆ ಬೇಡವೇ ಬೇಡ ಅಂಥೇಳಿ ಕರ್ತನೆ, ಅವುಗಳನ್ನೆಲ್ಲ ಹೊರಗಿಟ್ಟು ನಾವು ಒಂದು ನೂತನ ಸೃಷ್ಟಿಯಾಗಿ ನಿನಗೋಸ್ಕರ ಬಾಳುವಂಥ ಈ ಜೀವನದಲ್ಲಿ ನಿನಗೆ ರಾಯಭಾರಿಗಳಾಗಿದ್ದು ನಿನ್ನ ನಾಮವನ್ನು ಮಹಿಮೆ ಪಡಿಸುವಂಥ ಮಾತುಗಳನ್ನು ನಮಗೆ ಪ್ರತಿದಿನ ಕೊಡಬೇಕಾಗಿ ಪ್ರಾರ್ಥಿಸ್ತೇವೆ. ನೀನು ಯಾವಾಗಲೂ ನಿನ್ನ ವಾಕ್ಯಗಳನ್ನು ಮಹಿಮೆ ಪಡಿಸುವಂಥ ದೇವರು. ಪ್ರತಿಯೊಬ್ಬರ ಕುಟುಂಬದಲ್ಲಿ ನಿನ್ನ ವಾಕ್ಯವನ್ನು ಕಳಿಸಿದ್ದಿ, ನಿನ್ನ ವಾಕ್ಯವನ್ನು ಮಹಿಮೆ ಪಡಿಸು. ಆರೋಗ್ಯ ಇಲ್ಲದಿದ್ದರೆ ಕರ್ತನೆ ಆರೋಗ್ಯವನ್ನು ಕೊಟ್ಟು, ಕರ್ತನೆ ಕಾಯಿಲೆ ರೋಗಗಳನ್ನು ಮನೆಯಿಂದ ತೊಲಗಿಸಿ, ಕರ್ತನೆ ಮನೆಯಲ್ಲಿ ಆರೋಗ್ಯವನ್ನು ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇನೆ.
ಕರ್ತನೆ, ಕೊರತೆಗಳಿದ್ದರೆ ಎಲ್ಲ ಕೊರತೆಗಳನ್ನು ನೀಗಿಸಿ ಕರ್ತನೆ, ಎಲ್ಲ ಅಗತ್ಯಗಳನ್ನು ಪೂರೈಸಬೇಕಾಗಿ ಪ್ರಾರ್ಥಿಸ್ತೇನೆ. ಮಾತ್ರವಲ್ಲ, ಒಂದೊಂದು ಕುಟುಂಬದಲ್ಲಿ ಸ್ವಾಮಿ ನಿನ್ನ ಸಮಾಧಾನ ಇರಲಿ, ನಿಮಗೆ ಸಮಾಧಾನವಾಗಲಿ ಅಂತ ಹೇಳಿದಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ಕರ್ತನೆ, ನಿನ್ನ ನಾಮ ಮಹಿಮೆ ಹೊಂದಲಿ. ನೀನು ಮಾಡಿದ್ದಕ್ಕಾಗಿ ನಿನಗೆ ವಂದನೆಗಳು. ಯೇಸುವಿನ ನಾಮದಲ್ಲಿ ಕೇಳಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಗಾಡ್ ಬ್ಲೆಸ್ ಯು.